ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿ ಹಾಗೂ ನೂರಾನಿ ಅಂಗನವಾಡಿ ಕೇಂದ್ರದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಗೌರಿ ಕಾಲುವೆಯ ಜಯಪ್ರಕಾಶ್ ನಾರಾಯಣ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೈ ಮೇರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಬಹುದಿನಗಳಿಂದ ಮೈ ಮೇರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಡುನಾಡೆ ಇರಲಿ ಗಡುನಾಡೆ ಇರಲಿ ಕನ್ನಡದ ಕೊಳೆಯ ಕಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕಚ್ಚೇವು, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ, ಜಯ ವೀರ ಸಋಷಿಗಳ ಗೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ. ಮಾಜಿ ಸೈನಿಕರಾದ ಮಂಜುನಾಥ್ ರವರು ಕನ್ನಡ ಬಾವುಟ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಾನೊಬ್ಬ ಸೈನಿಕ, ನನಗೆ ಯುದ್ಧ ಮಾಡುವುದು ಗೊತ್ತು, ಆದರೆ ವೇದಿಕೆ ಮೇಲೆ ನಿಂತು ಜನರನ್ನುದ್ದೇಶಿಸಿ ಮಾತನಾಡುವುದು ಗೊತ್ತಿಲ್ಲ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಮಕ್ಕಳು ನಮ್ಮ ದೇಶದ ಆಸ್ತಿ, ಅವರಿಗೆ ಉತ್ತಮ ಶಿಕ್ಷಣದ ಜೊತೆಗೆ ದೇಶ ಪ್ರೇಮವನ್ನು ಹೇಳಿಕೊಟ್ಟರೆ ದೇಶ ಸದೃಢವಾಗುತ್ತದೆ ಎಂದು ತಿಳಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ದೇವರಾಜ ಅರಸು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯವನ್ನು ಮೈಸೂರಿನಿಂದ ಕರ್ನಾಟಕ ಎನ್ನುವ ಹೆಸರಿನೊಂದಿಗೆ ಕರೆಯಲು ನಿರ್ಧಾರ ಆಯಿತು. ಅಂದಿನಿಂದ ನಮ್ಮ ನಾಡು ಕನ್ನಡ ನಾಡು ಕರ್ನಾಟಕ ಅನ್ನೋ ಹೆಸರಿನಿಂದ ನಾಮನಿರ್ದೇಶನಗೊಂಡಿದೆ. ಕನ್ನಡ ನಾಡು ಅಂತ ಹೇಳಿದರೆ ಕಪ್ಪು ಮಣ್ಣಿನ ನಾಡು ಅಂತ ಸಂಸ್ಕೃತದಲ್ಲಿ ಕನ್ನಡ ಅನ್ನೋ ಪದವನ್ನು ಬಳಸ್ಕೊಂಡೇ ಕರ್ನಾಟಕ ಅನ್ನೋ ಹೆಸರು ಬಂತು. ಕಪ್ಪು ಮಣ್ಣು, ನಮ್ಮ ರಾಜ್ಯ ಕಪ್ಪು ಮಣ್ಣಿನ ರಾಜ್ಯ ಆಗಿರೋದ್ರಿಂದ ಕನ್ನಡ ನಾಡನ್ನು ಕರ್ನಾಟಕ ಕಪ್ಪು ಮಣ್ಣು ಅನ್ನೋ ಅರ್ಥದೊಂದಿಗೆ ಬೆಳೆಸಿ ಇದನ್ನು ಕರ್ನಾಟಕ ಅನ್ನೋ ಹೆಸರನ್ನು ತಂದರು ಅಂತ ಕೆಲವ್ರು ಹೇಳ್ತಾರೆ ಇದು ಎತ್ತರದ ನಾಡು ಆಗಿರೋದ್ರಿಂದ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ನಮ್ಮ ನಾಡನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮ ಮುಂದಿನ ಪೀಳಿಗೆಯ ಹೊಣೆಯಾಗಿರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿ ಅಧ್ಯಕ್ಷರಾದ ಕಳವಾಸೆ ರವಿಯವರು ಮಾತನಾಡಿ, ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ದು, ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಎಲ್ಲರಿಗೂ ಶುಭ ಕೋರಿದರು. ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿಯ ವತಿಯಿಂದ ನೂರಾಣಿ ಅಂಗನವಾಡಿ ಕೇಂದ್ರದ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಮ್ಮ ಕನ್ನಡ ನಾಡಿನ ಜಲ ಸಂಸ್ಕೃತಿ ಎಲ್ಲವನ್ನೂ ಕೂಡ ಆಧರಿಸಿಕೊಂಡು, ಹಾಗೆಯೇ ಇವತ್ತು ಜಯಪ್ರಕಾಶ್ ನಾರಾಯಣ ಪಾರ್ಕಿನ ಪರವಾಗಿ ಕನ್ನಡದ ಸಂಭ್ರಮ ಸಂದರ್ಭದಲ್ಲಿ ನಮ್ಮ ದೇಶವೊಂದು ಕಾದಂಥ ಮಂಜಣ್ಣವರು ಕೂಡ ಇವತ್ತು ದಿನ ಆಗಮಿಸಿದರೆ ಇವರಿಗೂ ಕೂಡ ಸನ್ಮಾನವನ್ನು ಏರ್ಪಡಿಸಿಕೊಂಡಿದ್ವಿ. ಹಾಗೆ ನಮಗೆ ಪಾರ್ಕಿಗೆ ದಾನ ಧರ್ಮ ಮಾಡಿರ್ತಕ್ಕಂಥ ಎಲ್ಲ ನಮಗೆ ಮೌನವರು ಕೂಡ ಆಗಮಿಸಿದರು. ಹಾಗೆ ನಮ್ಮ ವೆಜಿಟೇಬಲ್ ಮತ್ತು ತರಕಾರಿ ವ್ಯಾಪಾರಿಗಳಾಗಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಆಗಮಿಸಿದರು. ಹಾಗೆ ನಮ್ಮ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಹಿಳಾ ಸಂಘದ ಚೈತ್ರಗೌಡ ಅವರು ಕೂಡ ಆಗಮಿಸಿದರು. ಹಾಗೆ ನಮ್ಮ ಕಮಿಟಿಯಾಗಿರ್ತಕ್ಕಂಥ ರಾಬರ್ಟ್ ಅವರು ಹಾಗೂ ಮೇರ್ತಾಜ್ ಅವರು
ಹಾಗೆಯೇ ಎಲ್ಲ ಅಬಿತಾ, ಜಮೀಲು, ತಾಸೀನ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ನಾರಾಯಣ್ ಪಾರ್ಕಿನ ಅಭಿವೃದ್ಧಿ ಹಾಗೂ ಅದರ ಸೇವೆಯನ್ನು ಮಾಡ್ತಾ ನಾವೊಂದು ಕೆಲವಾರು 4-5 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ಸುಸಂಸ್ಕೃತ ಸಂದರ್ಭದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ನಮ್ಮ ಬಡಾವಣೆ ಇರ್ತಕ್ಕಂಥ ಸುತ್ತಮುತ್ತ ಜನರು ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ನಮ್ಮ ಒಂದು ಕನ್ನಡ ನಾಡಿಗೋಸ್ಕರ ಶ್ರಮಿಸಿ ಆರಾಧಿಸ್ಕೊಂಡು ಪೂಜಿಸ್ಕೊಂಡು ಬರಬೇಕು ಅಂತೇಳಿ. ಯಾಕೆಂದರೆ ನಮ್ಮನ್ನು ಹೆತ್ತಿರ್ತಕ್ಕಂಥ ನಮ್ಮ ತಾಯಾರನ್ನು ಕೂಡ ನಮ್ಮನ್ನು ಸಾಕಿ ಸಲುತ್ತಾ ಇರೋದು ನಮ್ಮ ಭುವನೇಶ್ವರಿ. ಆ ಮಡಿಲಲ್ಲಿ ನಾವು ಬದುಕ್ತಾ ಇದ್ವಿ. ಎಲ್ಲರೂ ಕೂಡ ನಾವು ಬದುಕೋದು ಅಲ್ಪ ವರ್ಷ ಆದ್ರೂ ಕೂಡ ತಮ್ಮ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಹೋದರೆ ನಮಗೆಲ್ಲೋ ಒಂದು ಕಡೆ ನಮಗೆ ತೃಪ್ತಿ ಸಿಗ್ತದೆ. ಹಾಗೆಯೇ ಸಂಘ ಸಂಸ್ಥೆ ಒಳಗಡೆ ಸೇರ್ಕೊಳ್ಬೇಕು. ಸಂಘ ಸಂಸ್ಥೆ ಒಳಗಡೆ ಸೇರ್ದಲೇ ಇದ್ದರೆ ಮನುಷ್ಯ ಒಂದು ರೀತಿ ಸ್ತ್ರೀಲಿಂಗೋ ಅಲ್ಲ, ಪುಲ್ಲಿಂಗೋ ಅಲ್ಲ, ಅವ್ನು ಯಾವುದೋ ಇನ್ನೊಂದು ಲಿಂಗಕ್ಕೆ ಸೇರ್ಕೊಂಡಾಗ್ತದೆ. ಮನಸ್ಥಿತಿ ಇಳಿಯಾಗಲ್ಲ. ನಮ್ಮ ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಹೋದರೆ ನಮಗೆ ನಾಳೆ ದಿವಸ ಬರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ರೀತಿ ಮಾದರಿ ಆಗ್ತಕ್ಕಂಥದ್ದು. ಹಾಗೆಯೇ ನಮ್ಮ ಮಕ್ಕಳ ದಿನಾಚರಣೆ ಫ್ಯಾನ್ಸಿ ಡ್ರೆಸ್ ಕೂಡ ಮಕ್ಕಳು ತುಂಬ ಅಚ್ಚುಕಟ್ಟಾಗಿ ಸುಮಾರು 15 ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾತ್ರನ ಹಾಕಿರ್ತಕ್ಕಂಥದ್ದು, ಡಾಕ್ಟರ್ದು ಪ್ರತಿಯೊಂದು ಕಾಣ್ತಾ ಇರೋದು ತುಂಬ ಚೆನ್ನಾಗಿದೆ. ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಸರ್ವೋನ್ಮುಖ ಅಭಿವೃದ್ಧಿಗೆ ಇವತ್ತು ಮಕ್ಕಳು ಮುಂದೆ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾವುದಾದ್ರೂ ಇರಲಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿ, ಜೈನ ಎಲ್ಲ ಸೇರಿದ್ರೆ ಭಾರತ ದೇಶ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಆದ್ರೆ ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಿದ್ರು ಬೆಳೆದ್ರು ಹುಟ್ಟು ಅನ್ನೋದು ಯಾರು ಕೇಳ್ಕೊಂಡು ಹುಟ್ಟಕ್ ಸಾಧ್ಯ ಇಲ್ಲ. ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ಯಾರು ಕೇಳ್ಕೊಂಡು ಹುಟ್ಟಕ್ ಸಾಧ್ಯ ಇಲ್ಲ. ನಾನು ನನ್ನ ಧರ್ಮದಲ್ಲಿ ಹುಟ್ಟಿದ್ದೀನಿ, ನಿಮ್ಮ ಧರ್ಮದಲ್ಲಿ ನೀವು ಹುಟ್ಟಿದಿರಿ. ಆದ್ರೆ ಈ ನಾಡು, ನುಡಿ, ಜಲದ ಬಗ್ಗೆ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕನ್ನಡ ಭಾಷೆ ಅಂದ್ರೆ ಏನು, ತಮ್ಮ ಭಾಷೆಗಳನ್ನ ತಾಯಿಯನ್ನು ದಯಮಾಡಿ ಈ ನಾಡಿನಲ್ಲಿ ಹುಟ್ಟಿದೀವಿ, ಈ ನಾಡಿನಲ್ಲಿ ಹುಟ್ಟಿದ ಋಣ ತೀರಿಸಬೇಕು ಅಂದ್ರೆ ಈ ನಾಡಿನ ಭಾಷೆಯನ್ನು ಕಲೀರಿ. ಈ ಮಣ್ಣಿನ ಋಣ ತೀರಿಸ್ತೀನಿ ಅಂದ್ರೆ ಈ ಮಣ್ಣಿಗೆ ಗೌರವಿಸಿ, ಜನನೇ ಜನ್ಮ ಭವಿಷ್ಯ ಸ್ವರ್ಗ ತಪ್ಪಿ ಗಳಿಸಿ. ಕಾರ್ಯಕ್ರಮದಲ್ಲಿ ಚೈತ್ರಾ ಗೌಡ, ಹುಣಸೆಮಕ್ಕಿ ಲಕ್ಷ್ಮಣ್, ಸತೀಶ್, ಜಯಪ್ರಕಾಶ್, ಕಳವಾಸೆ ರವಿ, ರಾಬರ್ಟ್, ಸುಜಾತಾ ಶಂಕರ್, ಸುಜಾತಾ, ಮಸೂದ್, ಇಲಿಯಾಸ್ ಅಹಮದ್, ಜಮೀಲಾ, ಅಬಿದಾ ಬಾನು, ಮೆಹರ್ತಾಜ್, ತಾಫಿನಾ, ಭಾಗ್ಯಲಕ್ಷ್ಮಿ, ಹಸೀನಾ, ಭವ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.